ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ದೇವರ ಕೃಪೆಯಿಂದ ನೀವು ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅಂದವಾಗಿ ನಿರ್ಮಿಸುವ ದೇವರು. ಅದಕ್ಕೆ ಆಧಾರವಾಗಿ ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಜನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆಧ್ಯಾತ್ಮಿಕವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ದೇವರು ಅಂದವಾಗಿ ನಿರ್ಮಿಸಿದ್ದಾರಂತೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ದೇವರಿಂದ ನಿರ್ಮಿತವಾದ ಪ್ರತಿಯೊಂದು ಕಾರ್ಯಗಳು ಸುಂದರವಾಗಿರುತ್ತದೆ. ದೇವರು ಉಂಟು ಮಾಡಿದ ಯಾವುದೇ ಕಾರ್ಯಗಳು ಅದು ದೋಷ ಇರುವುದಿಲ್ಲ. ಕೆಲವು ಸಾರಿ ದೇವರ ಕೆಲಸವನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಮೆದುಳು ಬಹಳ ಚಿಕ್ಕದ್ರಿ. ಅವನು ಎಷ್ಟೇ ಬುದ್ಧಿವಂತನಾಗಿದ್ದರೂ, ಚಂದ್ರಲೋಕದಲ್ಲಿ ಕಾಲಿಟ್ಟು ಬಂದಿದ್ದರೂ ಕೂಡ ಅವನಿಗೆ ಇತಿಮಿತಿಗಳಿದೆ. ಇವತ್ತು ಕೂಡ ಅನೇಕ ಕಂಡು ಹಿಡಿಯುವಿಕೆಗಳನ್ನು ಮಾಡುತ್ತಾ ಇದ್ದಾರೆ. ಆದರೆ ಮನುಷ್ಯನು ದೇವರನ್ನು ಪೂರ್ಣವಾಗಿ ಈ ಸೃಷ್ಟಿಯ ಕಾರ್ಯವನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಅವನಿಗೆ ಆಗುತ್ತಾ ಇಲ್ಲ. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಒಂದೊಂದಕ್ಕೂ ಒಂದು ಕಾಲ ಇಟ್ಟಿದ್ದಾರಂತೆ. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಸ್ತೋತ್ರ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಅನೇಕ ಕಾರ್ಯಗಳನ್ನು ಅಲ್ಲಿ ನಾವು ನೋಡ್ತೇವೆ. ಅದರ ಕೆಳಗಿನ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಆದರೆ ದೇವರು ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವನ್ನು ಇಟ್ಟಿದ್ದಾರಂತೆ. ನಾವು ಪ್ರಾರಂಭದಲ್ಲಿ ಓದಿದಂಥ ವಾಕ್ಯ, ದೇವರು ಉಂಟು ಮಾಡಿದ ಎಲ್ಲ ಕಾರ್ಯಗಳು ಅಂದವಾಗಿ, ಚಂದವಾಗಿ, ಸುಂದರವಾಗಿ ನಿರ್ಮಿಸಿದ್ದಾರಂತೆ. ಅಷ್ಟು ಶ್ರೇಷ್ಠನಾದ ದೇವರ ಕುರಿತಾಗಿ, ಅಷ್ಟು ದೊಡ್ಡವನಾದ ದೇವರ ಕುರಿತಾಗಿ ಚಿಕ್ಕ ಮೆದುಳಿನಲ್ಲಿ ನಮಗೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನಿಗೆ ಸಾಧ್ಯವಿಲ್ಲ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಹಾದು ಹೋಗುವ ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ಆಲೋಚನೆ ಕೊಡಲು ಹೋಗ್ತೇವೆ. ದೇವರೇ, ಇದನ್ನು ನೀವು ಹೀಗೆ ಮಾಡಿದರೆ ಚೆನ್ನಾಗಿತ್ತಪ್ಪ, ಅದನ್ನು ಹಾಗೆ ಮಾಡಿದರೆ ಚೆನ್ನಾಗಿತ್ತಪ್ಪ. ಆದರೆ ಆಲ್ರೆಡಿ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾರೋ ಅದೆಲ್ಲವೂ ಚೆನ್ನಾಗೇ ಇದೆ, ಅದೆಲ್ಲವೂ ಪರಿಪೂರ್ಣವಾಗಿದೆ, ಅದೆಲ್ಲವೂ ಒಳ್ಳೆಯದಾಗಿರುತ್ತದೆ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಮ್ಮೆ ಒಬ್ಬ ದಾರಿ ಹೋಕನು ಒಂದು ತೋಟದ ಕಡೆಗೆ ನಡೆದು ಹೋಗುತ್ತಿರುವಾಗ ಒಂದು ದೊಡ್ಡ ಕುಂಬಳಕಾಯಿಯನ್ನು ನೋಡಿದ. ಆ ಕುಂಬಳಕಾಯಿ ನೆಲದಲ್ಲಿತ್ತು, ಅದರ ಬಳ್ಳಿ ನೆಲದ ಮೇಲೆಲ್ಲ ಬೆಳೆದಿತ್ತು. ಅದನ್ನು ಗಮನಿಸಿದಂಥ ಆ ದಾರಿ ಹೋಕನು, ನೋಡಿ, ದೇವರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸೃಷ್ಟಿ ಮಾಡಬಹುದಾಗಿತ್ತು. ಈ ಕುಂಬಳಕಾಯಿ ಬಳ್ಳಿಯಲ್ಲಿ ಸೃಷ್ಟಿ ಮಾಡದೆ ಒಂದು ದೊಡ್ಡ ಮರದಲ್ಲಿ ಈ ಕುಂಬಳಕಾಯಿಯನ್ನು ಬೆಳೆಸಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ದೇವರು ಸೃಷ್ಟಿ ಮಾಡಿದ್ದಾರೆ, ನೋಡಿ ಹೆಂಗೆ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಅವನು ಕೊರತೆಗಳನ್ನು ಹೇಳುತ್ತಾ ಮುಂದೆ ಸಾಗಿದ. ಸ್ವಲ್ಪ ಅವನಿಗೆ ಟಯರ್ಡ್ ಆಗಿತ್ತು, ಆಯಾಸ ಆಗಿತ್ತು. ಸ್ವಲ್ಪ ಬಿಸಿಲಿನ ತಾಪದಿಂದ ಬಳಲಿ ಒಂದು ಮರದ ಕೆಳಗೆ ಅವನು ಮಲಗಿದ್ದನ್ರಿ. ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ. ದಿಢೀರಂತೇಳಿ ಒಂದು ಚಿಕ್ಕ ಹಣ್ಣು ಅವನ ತಲೆ ಮೇಲೆ ಬಿತ್ರಿ. ಕುಂಬಳಕಾಯಿಯನ್ನೇ ಯೋಚಿಸಿಕೊಂಡು ಮಲಗಿದ್ದ ಅವನು ತನ್ನ ತಲೆಯ ಮೇಲೆ ಕುಂಬಳಕಾಯೇ ಬಿತ್ತೆಂಬುದಾಗಿ ಗಾಬರಿಯಿಂದ ಎದ್ದು ನೋಡಿದ. ಆದರೆ ಅಪ್ಪ, ಜೀವ ಉಳಿಯಿತಂತೇಳಿ ಒಂದು ಚಿಕ್ಕ ಹಣ್ಣು ಅವನ ತಲೆಯ ಮೇಲೆ ಬಿದ್ದದ ಕೆಳಗೆ ಬಿದ್ದಿತ್ತು. ಅವನಿಗೇನು ಆಗಲಿಲ್ಲ. ಆಗ ಅವನು ಯೋಚನೆ ಮಾಡ್ದ, ಅಯ್ಯೋ, ನಾವು ದೇವ್ರ ಬಗ್ಗೆ ಹಿಂಗೆ ಮಾತಾಡ್ಬಿಟ್ವಲ್ವ. ಒಂದು ವೇಳೆ ನಾನು ಕೊಟ್ಟ ಆಲೋಚನೆ ಥರ ದೇವರು ಈ ದೊಡ್ಡ ಮರದಲ್ಲಿ ಕುಂಬಳಕಾಯಿಯನ್ನು ಇಟ್ಟಿದ್ರೆ, ಈ ಚಿಕ್ಕ ಹಣ್ಣು ನನ್ನ ತಲೆ ಮೇಲೆ ಬಿದ್ದಾಗ ಜೀವ ಉಳಿಯಿತು. ಕುಂಬಳಕಾಯಿ ಏನಾದರೂ ಬಿದ್ದಿದ್ರೆ ನನ್ನ ಜೀವ ಅಧೋಗತಿಯಾಗುತ್ತಾ ಇತ್ತು. ಆಗ ಅವನು ಅದೇ ಸ್ಥಳದಲ್ಲಿ
ದೇವರೇ, ನೀವು ಉಂಟು ಮಾಡಿದಂಥ ಎಲ್ಲ ಸಂಗತಿಗಳು ಸರಿಯಾಗಿದೆ ಸ್ವಾಮಿ, ನನಗೆ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ, ಸ್ವಾರಿಯಪ್ಪ, ನೀವು ಅಂದವಾಗಿ ಚಂದವಾಗಿ ನಿರ್ಮಿಸಿದ್ದೀರಾ, ಥ್ಯಾಂಕ್ ಯು ಜೀಸಸ್, ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸಿದ. ಪ್ರೀತಿಯುಳ್ಳ ದೈವಜನರೇ, ಇವತ್ತು ಕೂಡ ಅನೇಕ ಸಾರಿ ನಮ್ಮ ದೇವರನ್ನು ನಾವು ಪ್ರಶ್ನೆ ಕೇಳ್ತೇವೆ. ದೇವರೇ, ನೀವು ಅದನ್ನು ಹಾಗೆ ಮಾಡಿದರೆ ಚೆನ್ನಾಗಿತ್ತಪ್ಪ, ಇದನ್ನು ಹೀಗೆ ಮಾಡಿದರೆ ಚೆನ್ನಾಗಿತ್ತಪ್ಪ. ಆಲ್ರೆಡಿ ದೇವರು ಏನು ಮಾಡಿದ್ದಾರೋ ಓ ಸ್ತೋತ್ರ, ಅದೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ದೇವರು ಮಾಡ್ತಾರೆ. ಅವರು ಏನೇ ಮಾಡಿದ್ರು ದೇವರ ಸೃಷ್ಟಿಯಲ್ಲಿ, ದೇವರ ಪ್ಲ್ಯಾನಲ್ಲಿ, ದೇವರ ಯೋಜನೆಯಲ್ಲಿ ಯಾವ ಕೆಟ್ಟತನ ಇರುವುದಿಲ್ಲ. ಆದರೆ ನಾವು ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ದೇವರನ್ನೇ ದೂರುತ್ತಾ ಇರುತ್ತೇವೆ. ದೇವರನ್ನು ದೂರ ಬಿಡ್ರಿ, ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಾವು ಜೀವಿಸುವವರಾಗಿರೋಣ. ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಮದುವೆಯಾಗಿರ್ತದೆ, ಕೊಟ್ಟ ಬಹಳ ಸಂಗಾತಿಗಳ ಮೇಲೆ, ಕೆಲಸಗಳಲ್ಲಿ, ಉದ್ಯೋಗಗಳಲ್ಲಿ ನಾವು ಸ್ತೋತ್ರ ಏನೋ ನೆನಪು ಮಾಡಿಕೊಂಡು ಅದರಲ್ಲಿ ಕುಂದು ಕೊರತೆಗಳನ್ನು ಕಂಡು ಹಿಡಿದು ದೇವರ ಮೇಲೆ ಕೋಪಗೊಳ್ಳದೆ, ದೇವರೇ, ನೀನು ನನಗೆ ಕೊಟ್ಟ ಕುಟುಂಬ, ನೀನು ನನಗೆ ಕೊಟ್ಟ ಗಂಡ, ನೀನು ನನಗೆ ಕೊಟ್ಟ ಹೆಂಡತಿ, ನೀನು ಕೊಟ್ಟ ಕೆಲಸ, ನೀನು ಕೊಟ್ಟಂಥ ಸೇವೆ, ಯಾವ ಸ್ಥಿತಿಯಲ್ಲಿದ್ದರೂ ನೀನೆಲ್ಲ ಒಳ್ಳೆಯದಕ್ಕಾಗಿ ನನ್ನ ಜೀವನದಲ್ಲಿ ಮಾಡಿದ್ದೀಯಾ, ನಿನ್ನ ಪ್ಲ್ಯಾನಲ್ಲೇ ಅದೆಲ್ಲ ಬರೆದಿದೆ ಎಂಬುದಾಗಿ ಮೌನವಾಗಿರ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರ ಕಾರ್ಯಗಳ ಕುರಿತಾಗಿ ಕೊರತೆ ಹೇಳುವುದಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಬೇಡ್ರಿ. ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಪ್ರತಿಯೊಂದು ಕಾರ್ಯವೂ ಶ್ರೇಷ್ಠವಾದದ್ದು, ಅತ್ಯುತ್ತಮವಾದದ್ದೆಂಬುದಾಗಿ ನಂಬ್ರಿ. ನಮ್ಮ ಜೀವಿತದಲ್ಲಿ ಏನೇ ದೇವರು ಮಾಡಿದರೋ ಅವೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾರೆ ಎಂಬುದಾಗಿ ಪೂರ್ಣ ಹೃದಯದಿಂದ ನಂಬಿರಿ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ ದೇವರು ನಿನ್ನ ಜೀವಿತದಲ್ಲಿ ಕೂಡ ಒಳ್ಳೆಯದನ್ನೇ ಮಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನೀನು ದೇವರೇ ಜ್ಞಾನವುಳ್ಳ ದೇವರಪ್ಪ, ನೀನು ಶ್ರೇಷ್ಠನಾದ ದೇವರು, ನಿಮಗೆ ಸಮಾನರು ಯಾರೂ ಇಲ್ಲಪ್ಪ. ನಿನ್ನ ಕಾರ್ಯಗಳನ್ನು ಮನುಷ್ಯರಾದ ನಾವುಗಳು ನಮ್ಮ ಈ ಚಿಕ್ಕ ಮೆದುಳಿನಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಕೆಲವು ಸಾರಿ ನಾವು ಅಂದ್ಕೊಳ್ತೇವೆ, ಇದು ಹೀಗಿದ್ದರೆ ಚೆನ್ನಾಗಿರುತ್ತದೆ, ಅದು ಹಾಗಿದ್ದರೆ ಚೆನ್ನಾಗಿರುತ್ತದೆ. ಆಲ್ರೆಡಿ ದೇವರೇ, ನೀವು ಅದೆಲ್ಲವನ್ನು ಚೆನ್ನಾಗೇ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ಈ ಸಮಯದಲ್ಲಿ ಕೂಡ ಸ್ವಾಮಿ, ಈ ಹೊಸ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈ ದಿನ ಕೂಡ ನಿಮ್ಮ ಜೀವಿತದಲ್ಲಿ ನಿನ್ನ ಪ್ಲ್ಯಾನ್, ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದು ಮಾತ್ರವಲ್ಲಪ್ಪ, ಈ ದಿನ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಸ್ತ ಇರಲಿ. ಈ ದಿನ ದೇವ ಮಕ್ಕಳನ್ನು ವಿಶೇಷವಾದ ರೀತಿಯಲ್ಲಿ ಬ್ಲೆಸ್ ಮಾಡಿರಿ. ಯಾರಾದರೂ ಬಲಹೀನತೆಯಲ್ಲಿ ಇರೋದಾದರೆ ಈ ಕ್ಷಣವೇ ಮುಟ್ರಿ ಸ್ವಾಮಿ. ಈ ದಿನ ಕೂಡ ನಾವು ಆತ್ಮೀಕವಾಗಿ ಬೆಳೀಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ಈ ದಿನವೂ ಕೂಡ ನಿಮ್ಮ ಜೀವಿತದಲ್ಲಿ ನೂತನ ಸಂಗತಿಗಳನ್ನು ಮಾಡಲಿ. ಈ ಆತ್ಮೀಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಲೈಕ್ ಮಾಡಿ, ಶೇರ್ ಮಾಡದೆ. ಈ ಆತ್ಮೀಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡ್ರಿ. ನಾಳೆ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.